ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ತುಂಬ ವಿಶೇಷವಾದಂಥ ವ್ಲಾಗು. ನೀವೆಲ್ಲರೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಆ್ಯಂಡ್ ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಇವತ್ತಿನ ವ್ಲಾಗ್ ಅಂತ ಹೇಳಿ. ನಾನು ಮಂತ್ರಾಲಯದ್ದು ವ್ಲಾಗ ನೋಡಿಲ್ಲ ಅಂದರೆ ದಯವಿಟ್ಟು ಎಲ್ಲ ಹೋಗಿ ನೋಡ್ಕೊಂಬನ್ನಿ. ನಾನು ನನ್ನ ಫ್ರೆಂಡು ಎಷ್ಟು ಕಷ್ಟಪಟ್ಟು ಹೇಗೆಲ್ಲ ಟ್ರಾವೆಲ್ ಮಾಡಿಕೊಂಡು ಹೋಗಿದ್ದೀವಿ ಅಂತ ಆ ವಿಡಿಯೋದಲ್ಲಿ ಫುಲ್ ತೋರಿಸಿದ್ದೀನಿ. ಆ್ಯಂಡ್ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನನ್ನ ಲೈಫಲ್ಲಿ ಆಗಿರೋಂತಹ ಒಂದು ದೊಡ್ಡ ಮಿರಾಕಲ್ನ ನಾನು ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಗೈಸ್ ಅಂತ ಹೇಳಿದ್ದೆ. ಮೃತ್ತಿಕೆ ಪ್ರಸಾದನ ಇಸ್ಕೊಬರೋಕ್ಕೆ ಅಂತ ಹೋಗಿ ಟೈಮಲ್ಲಿ ನಾನು ಹೇಳಿದ್ದೆ, ಅದನ್ನೇ ಒಂದು ವ್ಲಾಗ್ ಮಾಡ್ತೀನಿ ಅಂತ. ಸೊ ಅದನ್ನೇ ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋದು. ನೀವು ಯಾರ್ಯಾರು ನೋಡಿಲ್ಲ ನನ್ನ ಮಂತ್ರಾಲಯಕ್ಕೆ ಹೋಗಿರೋ ವ್ಲಾಗ್ನ ಪ್ಲೀಸ್ ನೋಡ್ಕೊಂಬನ್ನಿ. ಹಾಗೆ ನನ್ನ ಹೋಮ್ ಟೂರ್ ಕೂಡ ಹಾಕಿದ್ದೀನಿ. ನನ್ನ ಗಂಡನ ಮನೆದು ಕಂಬದ ಮನೆ, ತುಂಬ ಒಂದು 100 ವರ್ಷದ ಹಳೆ ಮನೆದು ವ್ಲಾಗ್ ಮಾಡಿದ್ದೀನಿ. ದಯವಿಟ್ಟು ನೋಡ್ಕೊಂಬನ್ನಿ. ಆ್ಯಂಡ್ ಆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಗೈಸ್. ನಾನು ಇವಾಗ ಎಲ್ಲೋ ನನ್ನ ಹಸ್ಬೆಂಡ್ ಡೆತ್ ಆದಮೇಲೆ ನಾನು ಪೂಜೆ ಮಾಡ್ತಾಯಿಲ್ಲ. ಇವತ್ತು ಗುರುವಾರ. ಸ್ನಾನ ಮಾಡಿಕೊಂಡು ಹಾಗೆ ಕೈ ಮುಗ್ದೆ ಅಷ್ಟೇ, ದೀಪ ಹಚ್ಚಲ್ಲ. ನಾನು ಮಂತ್ರಾಲಯಕ್ಕೆ ಹೋಗೋದು ಬಂದು 3 ವಾರ ಆಗಿದೆ. ಆದ್ರೂ ಕೂಡ ನಾನು ಗುರುವಾರ ಮಾಡ್ತಾ ಇಲ್ಲ. ಏನೋ ನನಗೆ ಗೊತ್ತಿಲ್ಲ, ಸಡನ್ನಾಗಿ ಹೋಗಬೇಕು ಅಂತ ಅನ್ನಿಸ್ತು. ನನ್ನ ನೋವನ್ನ ಹೇಳ್ಕೋಬೇಕು, ನನ್ನ ಜೀವನಕ್ಕೆ ದಾರಿ ತೋರಿಸು ಅಂತ ಕೇಳಬೇಕು ಅಂತ ಅನ್ನಿಸ್ತು. ಸೊ ಹೋಗಿ ನೋಡಿಕೊಂಡು ನನ್ನ ನೋವನ್ನ ಹೇಳ್ಕೊಂಡು ರಾಯರ ಹತ್ರ ಬಂದೆ. ಬಟ್ ವಾರ ಅಂತೂ ಮಾಡ್ತಾಯಿಲ್ಲ ಗೈಸ್. ಹಾಗೆ ಮನಸ್ಸಲ್ಲೇ ಬೇಜಾರಾದಾಗ ಹೇಳ್ಕೊತೀನಿ ಅಷ್ಟೇ. ನನ್ನ ಲೈಫಲ್ಲಿ ಒಂದು 3 ವರ್ಷದ ಹಿಂದೆ ಒಂದು ದೊಡ್ಡ ಮಿರಾಕಲ್ಲೇ ನಡೀತು. ಅದು ಏನಪ್ಪ ಅಂತ ಹೇಳಿದ್ರೆ, ನನ್ನ ಬಾಣಿತನದಲ್ಲಿ ಗೈಸ್, ನನ್ನ ಬಾಣಿತನದಲ್ಲೇ ನನಗೆ ಹೆಲ್ತ್ ಪ್ರಾಬ್ಲಮ್ಸು ತುಂಬ ಅಂದರೆ ತುಂಬ ಸ್ಟಾರ್ಟ್ ಆಯಿತು. ಎಷ್ಟು ಅಂತ ಹೇಳಿದ್ರೆ, ನಾನು ಅಷ್ಟು ಡಿಪ್ರೆಷನಲ್ಲಿದ್ದೆ. ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರು ಕೂಡ ಹುಷಾರಾಗ್ತಾ ಇರಲಿಲ್ಲ. ಏನಕ್ಕೆ ಅಷ್ಟು ಹೆಲ್ತ್ ಇಶ್ಯೂಸ್ ನನ್ನ ಲೈಫಲ್ಲಿ ಬಂದಿಲ್ಲದೆ ಇರೋದು ನನ್ನ ಬಾಣಿತನ ಟೈಮಲ್ಲಿ ಬಂತು ಅಂತ ಗೊತ್ತಿಲ್ಲ ಗೈಸ್. ಆ ಟೈಮಲ್ಲಿ ನನಗೆ ಏನಾಯಿತು ಅಂತ ಹೇಳಿದ್ರೆ, ಪಾಪು ಒಂದು 4 ತಿಂಗಳು ಪಾಪು ಇರೋ ತನಕ ನನಗೆ ಹೆಲ್ತ್ ಚೆನ್ನಾಗೇ ಇತ್ತು. ಸ್ವಲ್ಪ ತಲೆನೋವಿತ್ತು, ಡೈಲಿ ತಲೆಗೆಲ್ಲ ಸ್ನಾನ ಮಾಡೋದ್ರಿಂದ ಮೈಗ್ರೇನ್ ಥರ ಪ್ರಾಬ್ಲಮ್ ಆಗಿತ್ತು. ಆ್ಯಂಡ್ ಸ್ವಲ್ಪ ಏನೋ ಬೇರೆ ಹೆಲ್ತ್ ಇಶ್ಯೂ ಆಗಿತ್ತು. ಅದು ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ. ಚೆನ್ನಾಗೇ ಇದೆ. ಪಾಪುಗೆ ಒಂದು 4 ತಿಂಗಳು ಆಗೋ ತನಕನೂ ಗೈಸ್ ಚೆನ್ನಾಗೇ ಇದ್ದೆ. ಏನಾಯಿತು ಅಂತ ಹೇಳಿದ್ರೆ, ಸಡನ್ನಾಗಿ ನನಗೆ ಊಟ ಸೇರ್ತಿಲ್ಲ ಅಂದರೆ ಏನು ಅಂದರೆ ಸ್ಮೆಲ್ಲು ಗೈಸ್. ಆವಾಗ ಬೇರೆ ಕರೋನಾ ಟೈಮ್ ಆಗಿರೋದ್ರಿಂದ ಶೀತ ಆದರೆ, ಕೆಮ್ಮಲಾದರೆ, ಅಯ್ಯೋ ಊಟ ಸ್ಮೆಲ್ ಗೊತ್ತಾಗ್ತಿಲ್ಲ ಅಂದರೆ ಕರೋನಾ ಅಂತ ಬೇರೆ ಹಳ್ಳಿ ಕಡೆಯಲ್ಲಿ ಹಬ್ಬಿಸ್ಬಿಡೋರು. ಬಟ್ ನನಗೆ ಕರೋನಾನೂ ಬಂದಿಲ್ಲ, ಏನೂ ಬಂದಿಲ್ಲ. ಏನಾಗ್ತಿದೆ ಅಂದರೆ, ಪರ್ಟಿಕ್ಯುಲರಾಗಿ ಒಂದು ವಸ್ತು ಅಲ್ಲ, ನೀವು ಯಾವ ಆಹಾರ ತಿಂದ್ರೂ ಕೂಡ ನನಗೆ ಸ್ಮೆಲ್ ಬರ್ತಿತ್ತು. ನನಗೆ ಡೈಲಿ ಮೊಟ್ಟೆ ಮತ್ತು ಎಗ್ ಬುಜ್ಜಿ ಕೊಡ್ತಾಯಿದ್ರು, ಹಾಲು ಕೊಡ್ತಾಯಿದ್ರು. ಆ್ಯಂಡ್ ವಾರಕ್ಕೊಂದ್ಸಲ ಚಿಕನ್ನು ಮಟನು. ನಿಮಗೆ ಗೊತ್ತಿರುತ್ತೆ ಬಾಣಿತನ ಟೈಮಲ್ಲಿ ಹೇಗೆಲ್ಲ ಫುಡ್ಡು ಕೊಡ್ತಾರೆ ಅಂತ ಹೇಳಿ. ಸೊ ನನಗಂತೂ ತಿನ್ನೋಕ್ಕೆ ಏನೂ ಕೊಡ್ತಾನೇ ಇರಲಿಲ್ಲ. ಆ್ಯಂಡ್ ನನ್ನ ತಂಗಿ ಇದ್ಲು, ಅಮ್ಮ ಇದ್ದರು, ಅಜ್ಜಿ ಇದ್ದರು. 3 ಜನ ನನ್ನ ಪಾಪನ ಕೇರ್ ಮಾಡ್ತಿದ್ರು ಗೈಸ್. ಎಲ್ಲ ಚೆನ್ನಾಗಿತ್ತು. ಬಟ್ ನನಗೆ ದೇವರು ಹೆಂಗೆ ಮಾಡಿಬಿಟ್ಟ ಅಂದರೆ, ತಿನ್ನೋಕ್ಕೆ ಬಾಯಿನ ಕಿತ್ಕೊಳ್ಳೋ ಥರ ಆಗೋಯಿತು. ಬಿಸ್ಕೆಟ್ ತಿನ್ನೋಕ್ಕಾಯ್ತಿಲ್ಲ ಸ್ಮೆಲ್ಲು, ಹಾಲು ಕುಡಿಯೋಕ್ಕಾಗ್ತಿಲ್ಲ ಗೈಸ್ ಸ್ಮೆಲ್ಲು, ಆ್ಯಂಡ್ ಮೊಟ್ಟೆ ತಿನ್ನೋಕ್ಕಾಗ್ತಿಲ್ಲ. ನಿಮ್ಮ ಕೈ ಹೇಳ್ಕೋಬಾರ್ದು, ನಾನು ವಾಶ್ರೂಮ್ ಹೋದ್ರೂ ಕೂಡ ಅದೇ ಥರ ಸ್ಮೆಲ್ಲು. ಎಲ್ಲ ಆಹಾರನೂ ಕೂಡ, ಎಲ್ಲ ಊಟನೂ ಕೂಡ ಒಂದೇ ಥರ ಸ್ಮೆಲ್ಲು. ನನಗೆ ತಿನ್ನೋಕ್ಕಾಗ್ತಾಯಿಲ್ಲ. ನಿಜ, ನೀವು ಯಾರೂ ನಂಬಲ್ಲ. ಟೀ ಆ್ಯಂಡ್ ಬಿಸ್ಕೆಟು ಸ್ವಲ್ಪ ಸ್ಮೆಲ್ ಬರ್ತಿತ್ತು, ಕಡಿಮೆ. ನಾನು ಹಾಲನ್ನೇ ಕುಡಿಯೋದು ನಿಲ್ಲಿಸ್ಬಿಟ್ಟೆ, ಮೊಟ್ಟೆ ತಿನ್ನೋದು ನಿಲ್ಲಿಸ್ದೆ, ಅನ್ನ ತಿನ್ನೋದು ನಿಲ್ಲಿಸಿದ್ದೀನಿ ಗೈಸ್. ಬರೀ ಟೀ ಬಿಸ್ಕೆಟು. ಏನಾಯಿತು ಅಂತ ಹೇಳಿದ್ರೆ, ಈಗ ಸಂತು ತಂಗಿ ಅವರೆಲ್ಲ ಅಕ್ಕ ಅವರೆಲ್ಲ ನೋಡೋಕ್ಕೆ ಬಂದಾಗ ಆ ಟೈಮಲ್ಲಿ ಅವರು ಯಾರೋ ಅವರ ಫ್ರೆಂಡ್ ಡಾಕ್ಟ್ರು ಇದ್ದರು. ಕೆಲವೊಂದು ಟೈಮಲ್ಲಿ ಈ ಥರ ಆಗುತ್ತೆ, ಪೋಸ್ಟ್ ಪ್ರೆಗ್ನೆನ್ಸಿನೋ ಏನೋ ಆಗುತ್ತೆ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ಟಿದ್ರು. ನಾನು ಅಷ್ಟೊತ್ತಿಗೆ ಒಂದು 20 ದಿನ ಆಗಿತ್ತು, ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ. ಕರೋನಾ ಅಂತ ಹೆದರಿಸ್ಬಿಡ್ತಾರೆ, ಬೇಡ ಏನಕ್ಕೋ ಇರಬೇಕೇನೋ, ಅದೇ ಹೋಗುತ್ತೆ ಬಾಣಿತನ ಟೈಮಲ್ಲಿ, ಕಾಮನ್ ಏನೋ ಅಂತ ಅಂದ್ಕೊಂಡೆ. ಬಟ್ ಅದು ಆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರು ಕಡಿಮೆನೇ ಆಗಲಿಲ್ಲ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್. ಅದ್ರ ಜೊತೆಗೆ ನನಗೆ ಇನ್ನೊಂದು ಹೆಲ್ತ್ ಪ್ರಾಬ್ಲಮ್ ಕೂಡ ಅಟ್ಯಾಚ್ ಆಯಿತು. ಡಿಪ್ರೆಷನಲ್ಲಿದ್ದೆ. ಡೈಲಿ ತಲೆನೋವು ಮಾತ್ರೆ ತೊಗೊಳ್ಳಿದೆ. ಆ್ಯಂಡ್ ಮಾತ್ರೆ ಕುಡಿದು ನಾನು ಎಷ್ಟು kg ಆಗಿದೆ ಅಂದರೆ 65 kg ಇದೆ ಗೈಸ್. ನಾನು ಮದುವೆ ಆದಾಗ ನಾನು 46 kg ಇದ್ದವಳು. ಪ್ರೆಗ್ನೆನ್ಸಿಲೂ ಕೂಡ ಒಂದು 56, 58, 59 ತನಕ ಇದ್ದೆ ಪ್ರೆಗ್ನೆನ್ಸಿ ಟೈಮಲ್ಲಿ.
ಬಟ್ ನಂಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡು 65 kg ಆಗಿದೆ, ದಪ್ಪಕ್ಕಾಗಿದೆ. ಊಟ ಸೇರ್ತಿರ್ಲಿಲ್ಲ ಗೈಸ್. ಎಷ್ಟು ಹತ್ತಿದ್ದೀನಿ ಅಂದರೆ ಅನ್ನ ಇಟ್ಕೊಂಡು ಮುಂದ್ಗಡೆ ನನಗೆ ತಿನ್ನೋಕ್ಕಾಗ್ತಾ ಇಲ್ಲ. ನನಗೆ ಸ್ವಲ್ಪ ನಾನು ಯೂಟ್ಯೂಬಲ್ಲಿ ಆ್ಯಂಡ್ ಗೂಗಲಲ್ಲಿ ಸರ್ಚ್ ಮಾಡೋದು ಜಾಸ್ತಿ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಊಟ ಮಾಡೋಕ್ಕಾಗ್ತಾ ಇಲ್ಲ, ಏನು ಪ್ರಾಬ್ಲಮ್ ಇರ್ಬೋದು, ಏನು ಹೆಲ್ತ್ ಇಶ್ಯೂ ಇರ್ಬೋದು ಅಂತ. ಆ್ಯಂಡ್ ನಂಗೆ ಅದು ಕನ್ನಡದಲ್ಲಿ ಸರ್ಚ್ ಮಾಡೋದು ಗೊತ್ತಾಗ್ತಿಲ್ಲ. ಈಟಿಂಗ್ ಕಾಯಿಲೆ, ನನಗೆ ಇಂಗ್ಲೀಷಲ್ಲಿ ಬೇರೆ ಕೆಲವೊಂದು ವರ್ಡ್ ಗೊತ್ತಿಲ್ಲ. ಈಟಿಂಗ್ ಕಾಯಿಲೆ ಅಂತ ಅಲ್ಲೇನು ಬಂತು, ಈಟಿಂಗ್ ಡಿಸಾರ್ಡರ್ ಅಂತ ಬಂತು. ಅಲ್ಲಿ ಹೊಡೆದ್ರೆ ಗೈಸ್ ಅದಕ್ಕೆ ಪರ್ಮನೆಂಟಾಗಿ ಟ್ರೀಟ್ಮೆಂಟೇ ಇಲ್ವಂತೆ. ಕೆಲವೊಂದು ಮೆಡಿಸನ್ ಇದೆ, ಬಟ್ ಅದರಿಂದ ಅದು ಹುಷಾರಾಗಲಿಲ್ಲ ಅಂದರೆ ಅದಕ್ಕೆ ಪರ್ಮನೆಂಟಾಗಿ ಟ್ರೀಟ್ಮೆಂಟೇ ಇಲ್ಲ ಅಂತ ಯೂಟ್ಯೂಬಲ್ಲಿ ಮತ್ತು ಗೂಗಲೆಲ್ಲ ಬಂದ್ಬಿಡ್ತು. ಇದೊಂಥರ ಹೆಂಗೆ ಕಾಯಿಲೆ ಅಂದರೆ ಅದಾಗೆ ಬಂದಿದ್ದಾಗ ಅದಾಗೇ ಹೋಗಬೇಕು. ಇದಕ್ಕೆ ಏನೋ ಕೆಲವೊಂದು ವಿಟಮಿನ್ಸ್ ಟ್ಯಾಬ್ಲೆಟ್ಸು ಆ ಥರದ್ದು ಕೊಡ್ತಾರೆ. ಆ ಥರದ್ದು ಕೊಟ್ಟಾಗ ಅದಾಗೆ ಹೋಗಬೇಕು ತಗೊಂಡು. ಹೋಗಲಿಲ್ಲ ಅಂದರೆ ಅದು ಯಾವತ್ತು ಹೋಗುತ್ತೆ ಅವತ್ತೇ ಹೋಗಬೇಕು. ಇದಕ್ಕೆ ಪರ್ಟಿಕ್ಯುಲರಾಗಿ ಟ್ರೀಟ್ಮೆಂಟ್ ಇಲ್ಲ. ಕೆಲವೊಂದು ಎಕ್ಸಸೈಸು, ಯೋಗಾಸನ ಆ್ಯಂಡ್ ಮೆಡಿಟೇಷನ್ ಮಾಡಿಕೊಂಡು ನಾವು ಇದರಿಂದ ಸ್ವಲ್ಪ ಹೊರಗಡೆ ಬರಬೇಕು ಅನ್ನೋ ಥರ ಇತ್ತು. ನನಗೆ ಇದ್ದಿದ್ದಕ್ಕೂ ಗೈಸ್ ಇನ್ನೂ ಯೋಚನೆ ಸಖತ್ತು ಜಾಸ್ತಿ ಆಗೋಯಿತು. ನನಗೆ ಅಳಿವೆ, ಸಂತು ಫೋನ್ ಮಾಡಿವೆ. ಸಂತು ಬೆಂಗಳೂರಲ್ಲಿದ್ದರು ಆ ಟೈಮಲ್ಲಿ. ಅಳಿವೆ, ನಂಗೆ ಆಯ್ತಿಲ್ಲ, ನಂಗೆ ಬದುಕೋಕ್ಕಾಯ್ತಿಲ್ಲ, ಯಾಕಂದರೆ ನನಗೆ ಊಟನೇ ಸೇರ್ತಿಲ್ಲ ಗೈಸ್. ಬಾಣ್ತಿ ನಾನು ಪಾಪುಗೆ ಬ್ರೆಸ್ಟ್ ಫೀಡ್ ಮಾಡಿಸ್ಬೇಕು, ನಾನು ಊಟ ಮಾಡ್ತಿಲ್ಲ, ಪಾಪುಗೆ ಹಾಲು ಸಾಲ್ತಾ ಇಲ್ಲ. ಅವಳು ಬೇರೆ ಬೆಳಗಾನ ನಿದ್ದೆ ಕೊಟ್ಟಿಲ್ಲ ಗೈಸ್. ನನ್ನಮ್ಮ ನನ್ನ ತಂಗಿ ಬೆಳಗಾನ ನಮ್ಮ ಪಾಪು ಕಾಲು ಸಂದಿಲ್ ಮಲ್ಕೊಂಡು ಅವ್ರನ್ನ ನೋಡ್ಕೊಂಡಿದ್ದಾರೆ 1 ವರ್ಷ. ನಾನು ಇದು ಹೆಲ್ತ್ ಇಶ್ಯೂ ಇರೋದ್ರಿಂದನೇ 9 ತಿಂಗಳಿಗೆ ನನ್ನ ಮಗಳಿಗೆ ಬ್ರೆಸ್ಟ್ ಫೀಡ್ ಮಾಡೋದನ್ನ ನಿಲ್ಲಿಸ್ಬಿಟ್ಟೆ. ಅವಳಿಗೆ ಹಾಲು ಕೂಡ ಸಾಲ್ತಾ ಇರಲಿಲ್ಲ. ಯಾಕಂದ್ರೆ ನಾನು ಫುಡ್ ತೊಗೊಂಡ್ರೆ ತಾನೇ ಬರೋದು. ನಂತರ ಏನಾಯಿತು ಅಂತ ಹೇಳಿದ್ರೆ ಫುಲ್ಲು ಡಿಪ್ರೆಷನ್ ಅಂದರೆ ಡಿಪ್ರೆಷನು. ಡೈಲಿ ತಲೆನೋವು ಮಾತ್ರೆ, ನನಗೆ ಏನೂ ತಿನ್ನೋಕ್ಕಾಗ್ತಿಲ್ಲ. ಅನ್ನೋದು ಮುಂದೆ ಕೂತ್ಕೊಂಡು ಹತ್ತಿದ್ದೀನಿ ಗೈಸ್. ಇದು ಎಂಥ ಕಾಯಿಲೆ ಬಂದ್ಬಿಡ್ತು ನನಗೆ ಅಂತವ. ಆಮೇಲಿಂದ ಏನಾಯಿತು ಅಂದರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿಯವರೆಲ್ಲ ರಾಯರನ್ನ ತುಂಬ ಪೂಜೆ ಮಾಡ್ತಿದ್ರು. ಸೊ ಅವರು ಏನು ಹೇಳಿದ್ರು, ನೀವು ಗಂಡ ಹೆಂಡ್ತಿ ಇಬ್ಬರು ವಾರ ಮಾಡಿ ಪೂಜೆ ಮಾಡಿ ಸರಿ ಆಗುತ್ತೆ ಅನ್ನೋ ಥರ ಹೇಳಿದ್ರು. ಸೊ ನಾನು ಆವಾಗ ಸರಿತಾ ಸಾನ್ನಿಧ್ಯ ಅಂತ ಏನೋ ಗುರು ರಾಘವೇಂದ್ರ ಸ್ವಾಮಿದು ಮಹಿಮೆದನ್ನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರಿಗೆ ಕಾಲ್ ಮಾಡಿದೆ. ಅವರು ಆವಾಗ ಒಂದು 10 ಜನಕ್ಕೇನೋ ಮೃತ್ತಿಕೆನ ನಾನು ಪ್ರಸಾದವಾಗಿ ನೀಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಅಂತೆಲ್ಲ ಹಾಕಿದ್ರು. ಎಲ್ಲ ಹೇಳ್ಕೊಂಡೆ ಹತ್ಕೊಂಡು. ಅವರು ಪಾಪ ಫೋಸ್ಟಲ್ಲಿ ನನಗೋಸ್ಕರ ಮೃತ್ತಿಕಾ ಪ್ರಸಾದನ ಕಳಿಸ್ಕೊಟ್ಟಿದ್ರು. ಅವ್ರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಸಾಲಲ್ಲ. ಇವತ್ತು ಅವರಿಂದನೇ ನನ್ನ ಕಾಯಿಲೆ ಹುಷಾರಾಗಕ್ಕೆ ಅವರು ಒಂದು ಕಾರಣ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವ್ರು ಕಳಿಸ್ಕೊಟ್ರು ಗೈಸ್. ನಾನು 48 ದಿನ ಅವ್ರು ಕೆಲವೊಂದು ವೀಡಿಯೋಗಳಲ್ಲಿ ಹೇಳಿದ್ದಾರೆ ಹೇಗೆ ಪೂಜೆ ಮಾಡಬೇಕು, ರಾಯನ್ನ ಕಾಣಿಕೆ ಕಟ್ಕೊಳ್ಳೋದು ಹೇಗೆ, ವ್ರತ ಮಾಡೋದು ಹೇಗೆ ಅಂತ. ಸೊ ಅದೇ ಥರ ನಾನು ಆ್ಯಂಡ್ ಸಂತು ಬೆಂಗಳೂರಲ್ಲೇ ಇದ್ದರು. ಅಲ್ಲಿಂದಲೇ ವಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವರು. ಗುರುವಾರ ಉಪವಾಸ ಇಟ್ಕೊಂಡು ನಾನು ಇಲ್ಲಿ ಊರಲ್ಲಿದ್ದೆ ಗೈಸ್. ನನಗೆ ಹೆಂಗೆ ಅಂದರೆ ಡೈಲಿ ಸ್ನಾನ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಯಾಕಂದರೆ ಡೈಲಿ ನನಗೆ ತಲೆನೋವು, ಶೀತ, ಊಟ ಸೇರ್ತಿಲ್ಲ, ಆ ಥರ ಆಗ್ತಿರೋದ್ರಿಂದ ನಾನು ವಾರಕ್ಕೆ 1-2 ಸಲ ಅಷ್ಟೇ ಸ್ನಾನ ಮಾಡ್ತಿದ್ದು. ಕೈಕಾಲು ಮುಖ ತೊಳ್ಕೊಂಡೆ 8 ಗಂಟೆ 9 ಗಂಟೆ ಹಿಂಗೆ ಟೈಮ್ ಆಗಿದೆ. ಫಸ್ಟು ನಾನು ಕೆಲಸ ಮಾಡಿದ್ದೇನು ಅಂದರೆ ರಾಯರ್ ಫೋಟೋ ತರಿಸ್ಕೊಂಡೆ. ಮನೇಲಿ ಫೋಟೋ ಇರಲಿಲ್ಲ, ತರಿಸ್ಕೊಂಡು ಹೇಗೋ ನಮ್ಮ ಮನೆ ಹತ್ರ ತುಳಸಿ ಗಿಡ ಆಯಿತು, ಡೈಲಿ ತುಳಸಿ ಮಾಡಿಸ್ತಿದ್ದೆ. ಸೊ ಅವ್ರು ಹೇಳ್ದಂಗೆ ನಾನು ವ್ರತನ ಸ್ಟಾರ್ಟ್ ಮಾಡಿದೆ. 48 ದಿನ ಗೈಸ್. ನಾನು ಬಾಣ್ತಿ ಆ ಟೈಮಲ್ಲಿ 5.5 ತಿಂಗಳು 6 ತಿಂಗಳು ಏನೋ ಆಗಿತ್ತು. ಆ್ಯಂಡ್ ನನಗಾಗಿದ್ದು C ಸೆಕ್ಷನ್ನು. ಅಷ್ಟರ ಒಳಗಡೆ ಇಷ್ಟು ಹೆಲ್ತ್ ಪ್ರಾಬ್ಲಮ್ಸು ನೀವು ನಂಬಲ್ಲ. ಒಂದೇ ಒಂದು ಮೊಟ್ಟೆನೂ ಕೂಡ ನಾನು ತಿಂದಿಲ್ಲ. ಮನೇಲೂ ಕೂಡ ತುಂಬ ದಿನ ಮಾಡಲೇ ಇಲ್ಲ ಗೈಸ್. ಸ್ವಲ್ಪ ಪೂಜೆ ಮಾಡ್ತಿದ್ದಾಳೆ, ಅವಳು ಹುಷಾರಾದರೆ ಸಾಕು ಅಂತ ಫೋಟೋ ತರಿಸ್ಕೊಂಡು ಡೈಲಿ ಅವ್ರು ಹೇಳ್ಕೊಟ್ಟಿದ್ರು. ಅದೇ ರೀತಿ ನನ್ನ ಸಂಕಲ್ಪ ಬಂದು ನನ್ನ ಕಾಯಿಲೆ ಹುಷಾರಾಗಬೇಕು, ನಂಗೆ ಊಟ ಮಾಡೋಕ್ಕಾಗ್ತಾ ಇಲ್ಲ. ನಾನು ಆಲ್ರೆಡಿ ಅಷ್ಟೊತ್ತಿಗೆ 3-4 ತಿಂಗಳಾಗಿತ್ತು ಗೈಸ್. ನಾನು ಊಟ ಕರೆಕ್ಟಾಗಿ ಮಾಡಿ ನಾನು ನಿಜ ರಿಯಲಾಗಿ ಇನ್ನೊಂದು 2-3 ತಿಂಗಳು ಅದೇ ಕಾಯಿಲೆ ಇದ್ದಿದ್ದರೆ ನಾನು ಇಷ್ಟೊಂದು ಬದುಕ್ತಾನೆ ಇರಲಿಲ್ವೇನೋ ಅಂದ್ಕೊತೀನಿ. ಅದು ಇದಾಗೆ ಸುಮಾರು ದಿನ ಆಗಬೇಕಾಗಿತ್ತು. ಇವತ್ತು ಬದುಕಿದ್ದೀನಿ ಅಂದರೆ ಅದೇ ರೀಸನ್ನು, ರಾಯರೇ ರೀಸನ್ನು. ಅದಕ್ಕೋಸ್ಕರನೇ ನಾನು ಇಷ್ಟು ವರ್ಷ ಅವ್ರನ್ನ ನಂಬಿ ಪೂಜೆ ಮಾಡಿದ್ದು. ಅದ ನಂತರ ನಾನು ಅದೇ ಸಂಕಲ್ಪ ತಗೊಂಡು ರಾಯರಿಗೆ ಗಾಯತ್ರಿ ಮಂತ್ರ ಬರುತ್ತೆ ರಾಯರದು, ಅದನ್ನು ಹೇಳ್ತಿದ್ದೆ. ಆಮೇಲಿಂದ ಓಂ ಗುರು ರಾಘವೇಂದ್ರಾಯ ನಮಃ ಅದನ್ನು 21 ಸಲ ಹೇಳ್ತಿದ್ದೆ. 108 ಸಲ ನನಗೆ ಕೂತ್ಕೊಂಡು ಹೇಳೋಕ್ಕಾಗ್ತಾ ಇರಲಿಲ್ಲ, ನೆಗೆಟಿವ್ ತೋರಿಸ್ತಾರೆ. ಮತ್ತು ಸುಸ್ತು ಗೈಸ್, ನನಗೆ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ತುಂಬ ಬ್ಯಾಕ್ ಪೇಯ್ನು, C ಸೆಕ್ಷನ್ ಆಗಿರೋದ್ರಿಂದ ಫುಡ್ ಬೇರೆ ತಗೊಳ್ತಾ ಇರಲಿಲ್ಲ, ಬ್ರೆಸ್ಟ್ ಫೀಡ್ ಮಾಡಿಸ್ತಿದ್ದೆ. ನಾನು ಬರೀ ಹೇಳ್ತಿದ್ದೆ 21 ಸಲ ಗೈಸ್. ಆ್ಯಂಡ್ ಅವ್ರು ಮೃತ್ತಿಕಾ ಪ್ರಸಾದನ ಕೊಟ್ಟಿದ್ರಲ್ಲ, ಅದನ್ನು ನಾನು ಪೂಜೆ ಮಾಡಿ
ಒಂದು ಚಿಕ್ಕದು ಟೀ ಲೋಟಕ್ಕೆ ಮೃತ್ತಿಕ ಪ್ರಸಾದನ ಹಾಕಿ ಸೇವಿಸ್ತಾ ಬಂದೆ. ಅದಾದ ಒಂದು 15 ದಿನಕ್ಕೆ ಏನಾಯಿತು ಅಂತ ಹೇಳಿದ್ರೆ, ನನಗೆ ಯಾವತ್ತೂ ಇರಲಿಲ್ಲ ಗೈಸ್ ಹೋಗಬೇಕು ಅಂತ. ನಮ್ಮೂರಲ್ಲೇ ಡಾಕ್ಟ್ರು ಇದ್ದರು, ENT ಡಾಕ್ಟ್ರು. ಅವ್ರ ಹತ್ರ ಹೋದೆ. ಏನಕ್ಕೆ ಹಂಗೆ ಅನ್ನಿಸ್ತು ಅಂತಲೇ ಗೊತ್ತಿಲ್ಲ. ಸರ್ ಈ ಥರ ಆಗಿದೆ ಅಂತ ಅವ್ರು ಹೇಳಿದ್ದೇನು ಅಂದರೆ, ವಿಟಮಿನ್ಸು ಮಿನರಲ್ಸು ಕಡಿಮೆ ಆದರೆ ದೇಹದಲ್ಲಿ ಈ ಥರ ಆಗುತ್ತೆ, ಟ್ಯಾಬ್ಲೆಟ್ಸ್ ಬರ್ದುಕೊಡ್ತೀನಿ ತಗೊಂಡು ಕುಡೀರಿ ಅಂತ. 1 ತಿಂಗಳಿಗಾಗಷ್ಟು ಟ್ಯಾಬ್ಲೆಟ್ನ ಅವರು ಬರ್ದುಕೊಟ್ರು. ನಾನು ತಗೊಂಡೆ ಒಂದು ನಂಬಿಕೆ ಮೇಲೆ. ಅದೇನಾಯಿತು ಅಂದರೆ, ಅದನ್ನು ತಗೊಂಡ ಮೇಲೆ ನನಗೆ 50% ಏನು ಊಟದಲ್ಲಿ ಸ್ಮೆಲ್ ಬರ್ತಿತ್ತು ಅದು ಹೋಯಿತು. 50% ಹೋದಾಗ ನಂಗೆ ಖುಷಿ ಆಯಿತು, ಯಾಕಂದರೆ ಅವಾಗ ತಿನ್ನೋಕ್ಕೆ ಸಾಧ್ಯ ಆಯಿತು. ಸೊ ಇನ್ನು 50% ಏನಾಯಿತು, ಆವಾಗ ಸ್ಮೆಲ್ ಸ್ವಲ್ಪ ಕಡಿಮೆ ಆಯಿತು ಆಟೋಮೆಟಿಕ್ಕಾಗಿ. ನಾನು ಮತ್ತೆ ಫುಡ್ನ ತಗೊತಾ ಬಂದೆ ನಿಧಾನಕ್ಕೆ. ಮತ್ತೆ ಏನಾಯಿತು ಅಂದರೆ, ಸಂತು ಹೋಮಿಯೋಪತಿಲಿ ಯಾವುದೋ ಒಂದು ಟ್ರೀಟ್ಮೆಂಟ್ ಇದೆಯಂತೆ, ಒಂದು ಡ್ರಾಪ್ಸ್ ಬರುತ್ತೆ, ಒಂದು 10 ಥರ ಡ್ರಾಪ್ಸ್ ತಂದಿದ್ರು. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆ ಥರ ದಿನಕ್ಕೆ ಒಂದು 5 ಥರ ಡ್ರಾಪ್ಸ್ ತೊಗೋಬೇಕು. ಆ ಥರ 3 ಮಂತ್ಸ್ ಕೋರ್ಸ್ ಇರುತ್ತಂತೆ ಅಂತ ಹೇಳಿ. ಸೊ ಅದನ್ನು ನಾವು ತಗೊಂಡಿದ್ದು ಆ್ಯಕ್ಚುಲಿ ಬೇರೆ ಹೆಲ್ತ್ ಪ್ರಾಬ್ಲಮ್ಗೆ ನಾನು ಅದನ್ನು ಹೋಮಿಯೋಪತಿದು ಡ್ರಾಪ್ಸ್ ಥರ ತೊಗೊಂಡಿದ್ದು ಗೈಸ್. ಅದನ್ನು ನಾನು ತಗೊತಾ ಬಂದೆ. ಒಂದು 20 ದಿನ ತೊಗೊಂಡೆ. ನಾನು ತಗೊಂಡಿದ್ದು ಬೇರೆ ಹೆಲ್ತ್ ಪ್ರಾಬ್ಲಮ್ಗೆ, ಬಟ್ ಅದು ಕ್ಲಿಕ್ ಆಗಿದ್ದು ನಂದು ಈಟಿಂಗ್ ಡಿಸಾರ್ಡರ್ ಇತ್ತಲ್ಲ ಆ ಪ್ರಾಬ್ಲಮ್ಗೆ. ಇನ್ನೇನು 50% ಇತ್ತು, ಆ 50% ಕೂಡ ಹುಷಾರಾಯಿತು. ನಾನು ನಾರ್ಮಲ್ ಮನುಷ್ಯ ಹೆಂಗೆ ಊಟ ಮಾಡ್ತಾನೆ, ಯಾವುದೇ ರೀತಿ ಸ್ಮೆಲ್ ಇಲ್ದಂಗೆ ಆ ಥರ ನಾನು ಮಾಡ್ಕೊಬಂದೆ. ಸೊ ನಾನು ವ್ರತ ಮಾಡಿ ಸಂಕಲ್ಪ ತೊಗೊಂಡು 2 ತಿಂಗಳು ಅಥವಾ 3 ತಿಂಗಳು ಅನ್ಕೋತೀನಿ, ಅಷ್ಟರೊಳಗೆ ನನ್ನ ಕಾಯಿಲೆ ಹುಷಾರಾಯಿತು. ಅದು ನಿಜವಾಗ್ಲೂ ಮಿರಾಕಲ್ಲು. ನಾನು ಹಾಸ್ಪಿಟ್ಲಿಗೆ ಹೋಗಿಲ್ದಿದ್ದಳು ಹಾಸ್ಪಿಟ್ಲಿಗೆ ಹೋದೆ. ನಮ್ಮ ಸಂತು ಏನೋ ಒಂದು ಹೋಮಿಯೋಪತಿದು ಡ್ರಾಪ್ಸು ಅಂತ ತಂದುಕೊಟ್ರು. ಇದ್ದಕ್ಕಿದ್ದ ಹಾಗೆ ನಾನು 48 ದಿನ ತುಂಬ ನಿಷ್ಠೆಯಿಂದ ಪೂಜೆ ಮಾಡಿದ್ದು ಒಂದು 2-3 ತಿಂಗಳೊಳಗೆ ನನ್ನ ಕಾಯಿಲೆನೇ ಹುಷಾರಾಯಿತು. ಯಾಕಂದರೆ ಆ ಕಾಯಿಲೆ ಇನ್ನೊಂದು 2 ತಿಂಗಳು ಅಥವಾ 3 ತಿಂಗಳು ಇದ್ದಿದ್ರೆ ಗೈಸ್ ನಾನು ಇವತ್ತು ಇರ್ತಿದೆ ಅನ್ನೋ ನಂಬಿಕೆನೇ ನನಗಿಲ್ಲ. ಅಷ್ಟು ವೀಕ್ ಆಗೋಗಿದೆ, ಅಷ್ಟು ಡಿಪ್ರೆಷನಲ್ಲಿದೆ. ಪಾಪನೂ ಕೂಡ ನನ್ನ ಕೈಲಿ ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ. ಎಂಥ ಕಾಯಿಲೆ ಬಂದರೂ ತಡಿಬೋದು, ಮನುಷ್ಯನಿಗೆ ಊಟನೇ ಮಾಡೋಕ್ಕಾಗೋದಿಲ್ಲ. ಈ ಥರ ಈಟಿಂಗ್ ಡಿಸಾರ್ಡರ್ ಅಂತ ಕಾಯಿಲೆ ಬಂದರೆ ಹೆಂಗೆ ತಡೆಯೋಕ್ಕಾಗುತ್ತೆ? ಸೀರಿಯಸ್ ಆಗಿ ಯಾವ ಹೆಣ್ಮಕ್ಳಿಗೂ ನನ್ನ ಥರ ಕಷ್ಟ ಬೇಡ. ತುಂಬ ಥರ ಕಷ್ಟ ಅನುಭವಿಸ್ಕೊಬಂದಿದ್ದೀನಿ, ಮದುವೆ ಆದಾಗಿಂದಲೂ, ಮದುವೆಗೆ ಮುಂಚೆಯಿಂದಲೂ. ಬಟ್ ಏನೇ ಕಷ್ಟ ಬರಲಿ ಮನುಷ್ಯನಿಗೆ ಹೊಟ್ಟೆ ತುಂಬ ತಿನ್ನೋಕ್ಕಾದ್ರೂ ಸಿಕ್ಕಿದ್ರೆ ತಿನ್ಕೊಂಡು ಏನೋ ಒಂದು ಮಾಡ್ಬೋದು. ನನಗೆ ಯಾವ ಥರ ಅಂದರೆ ತಿನ್ನೋಕ್ಕೆ ಆಗಲ್ಲ, ಆ ಥರದ ಕಾಯಿಲೆ ಬಂದ್ಬಿಟ್ಟಿತ್ತು. ನಾನು ಸೀರಿಯಸ್ ಆಗಿ ಹೇಳ್ತಾಯಿದ್ದೀನಿ. ತುಂಬ ಅವತ್ತು ನಾನು ಹುಷಾರಾಗಿ ನನ್ನ ಮಗಳನ್ನ ಸಾಕೊಂಡೆ, ನಾನು ಬದುಕ್ತೆ ಅಂತ ಹೇಳಿದ್ರೆ ಅದಕ್ಕೆ ರಾಯರೇ ಕಾರಣ. ಅವತ್ತಿಂದ ನನಗೆ ನನ್ನ ಗಂಡನಿಗೆ ಒಂದು ನಂಬಿಕೆ ಬಂತು, ಇವಳು ಕಾಯಿಲೆ ಹುಷಾರಾಯಿತು ಅಂತೇಳಿ. ಇಬ್ಬರು ರಾಯರ ವಾರ ಮಾಡ್ತಿದ್ದೆವು. ಒಪ್ಪತ್ತು ಊಟ ಬಿಟ್ಟಿದ್ದೆ ನಾನು. ಒಂದು 12:30 1 ಗಂಟೆ ಹಂಗೆ ನಾನು ಊಟ ಮಾಡ್ತಿದ್ದು. ಮಾರ್ನಿಂಗು ಟೀ ಅಷ್ಟೇ ಕುಡಿವೆ ಗೈಸ್, ಟೀ ಕುಡಿವೆ, ನೀರು ಕುಡಿವೆ ಅಷ್ಟೇ. ನನ್ನ ಮಗಳು 5 ತಿಂಗಳು 6 ತಿಂಗಳು ಇದ್ದಾಗ ನನಗೆ ಕಾಯಿಲೆ ಬಂದಿದ್ದಲ್ವಾ, ತುಂಬ ಸಫರ್ ಪಟ್ಟಿದ್ದೀನಿ. ಅದು ಯಾವಾಗ ಹುಷಾರಾಯಿತು ಅವತ್ತಿಂದ ನನ್ನ ಗಂಡ ಡೆತ್ ಆಗೋ ದಿನವೂ ಕೂಡ ನಾನು ವಾರ ಮಾಡಿದ್ದೀನಿ. ಯಾಕಂದರೆ ನನ್ನ ಸಂತು ಡೆತ್ ಆಗಿದ್ದು ಕೂಡ ಗುರುವಾರನೇ. ಈ ಟೈಮ್ಗೆ ಒಂದು 4 ಗಂಟೆ ಟೈಮ್ಗೆ ಅವರಿಲ್ಲ ಅಂತ ಹೇಳಿದ್ರು. ಅವತ್ತು ಕೂಡ ನಾನು 1 ಗಂಟೆ ತನಕ ಹಸ್ಕೊಂಡಿದ್ದು. ಹಾಸ್ಪಿಟ್ಲಲ್ಲೆಲ್ಲ ಸ್ನಾನ ಮಾಡೋಕ್ಕಾಗಲ್ಲ, ಬಟ್ 1 ಗಂಟೆ ತನಕ ಹಸ್ಕೊಂಡಿದ್ದು. 1 ಗಂಟೆ ಮೇಲೆ ನಾನು ಊಟ ಮಾಡಿದ್ದು ಅವತ್ತು ಗುರುವಾರ ಅಂತ. ಅದು ಯಾವತ್ತು ನನ್ನ ಜೀವನ, ನನ್ನ ಗಂಡನ ಜೊತೆ ನನ್ನ ಜೀವನನೂ ಮಣ್ಪಾಲಾಗೋಯ್ತು. ಅವತ್ತದಿಂದ ನಾನು ರಾಯರನ್ನ ಪೂಜೆ ಮಾಡಿಲ್ಲ. ಬೇಜಾರು, ಯಾಕಂದರೆ ಒಂದು ಮೂಲೆಯಲ್ಲಿ ಯಾರು ಇರೋ ಥರ ಮಾಡ್ಬೋದಿತ್ತಲ್ವ ರಾಯರೇ, ಯಾಕೆ ಕೈ ಬಿಟ್ರಿ ಅನ್ನೋ ಥರ ನನಗೆ ಅಷ್ಟು ಬೇಜಾರು. ಪೂಜೆ ಮಾಡಿಲ್ಲ, ದೀಪ ಹಚ್ಚಿಲ್ಲ. ಬಟ್ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನನಗೆ ಏನಕ್ಕೆ ಹೋಗಬೇಕು ಅಂತ ಗೊತ್ತಿಲ್ಲ. ನಾನು ತುಂಬ ರಾಯರನ್ನ ಬೈದೂ ಇದ್ದೆ. ಹಿಂಗೆಲ್ಲ ಮಾಡಿದ್ರಲ್ವ ಹಂಗೆ ಹಿಂಗೆ ಅನ್ನೋ ಥರ ಮನಸ್ಸಲ್ಲೆಲ್ಲ ಬೈಕೊಂಡಿದ್ದು ಕೂಡ ಇದೆ. ನನಗೆ ಏನು ಅನ್ನಿಸ್ತು ಅಂತ ನಂಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ. 9 ತಿಂಗಳಿಂದ ಎಲ್ಲೂ ಹೋಗದೇ ಇರೋಳು ಮನೆ ಬಿಟ್ಟು ನನ್ನ ಫ್ರೆಂಡ್ ಕರ್ಕೊಂಡು ಸಡನ್ನಾಗಿ ಹೋದೆ. ಅದು ಹೇಗೆ ಹೋದೆ, ಹೆಂಗೆ ಹೋದ್ವಿ ಅಂತ ಹೇಳಿ ಆ ವ್ಲಾಗಲ್ಲಿದೆ, ಮಂತ್ರಾಲಯ ವ್ಲಾಗಲ್ಲಿ ಹೋಗಿ ನೋಡ್ಕೊಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಗೈಸ್, ಇದು ನನ್ನ ಜೀವನದಲ್ಲಿ ನಡೆದಿರೋಂತಹ ಒಂದು ದೊಡ್ಡ ಮಿರಾಕಲ್ಲು. ಅಂಥ ದೊಡ್ಡ ಕಾಯಿಲೆನ ರಾಯರು ನನಗೆ ವಾಸಿ ಮಾಡಿದ್ದಾರೆ. ದೇವ್ರಿದ್ದಾನೆ ಗೈಸ್, ಆದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಸಂಪೂರ್ಣವಾಗಿ ಹಣೆ ಬರ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ, ಆದರೆ ಕೆಲವೊಂದನ್ನು ಚೇಂಜ್ ಮಾಡ್ತಾನೆ. ನನ್ನ ಗಂಡನ ವಿಷಯದಲ್ಲಿ ಮೋಸ್ಟ್ಲಿ ಚೇಂಜ್ ಮಾಡೋಕ್ಕಾಗಲಿಲ್ವೇನೋ ರಾಯರಿಗೆ. ಬಟ್ ಇಲ್ಲಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದಮೇಲೂ ನನ್ನ ಲೈಫಲ್ಲಿ ಈಗ ತುಂಬ ನನಗೆ ಶಕ್ತಿ ಬಂದಿದೆ, ಎಲ್ಲನೂ ಎದುರಿಸೋ ಸಾಮರ್ಥ್ಯ ಬಂದಿದೆ. ಅದನ್ನು ಕೊಟ್ಟಿರೋದು ಕೂಡ ರಾಯರೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ನೀವು ಯಾವ ದೇವರನ್ನು ನಂಬಿದ್ರು ಭಕ್ತಿಯಿಂದ ನಂಬಿ, ಪಾಸಿಟಿವ್ ಆಗಿ ನಂಬಿ. ಸೊ ಅದೇ ಪಾಸಿಟಿವಿಟಿ ನಿಮ್ಮ ಲೈಫ್ನ ಚೆನ್ನಾಗಾಗಕ್ಕೆ ಮಾಡುತ್ತೆ. ಎಕ್ಸಾಂಪಲ್ ನಾನೇ ಇವತ್ತು ಕೂತ್ಕೊಂಡು ನಿಮ್ಮ ಜೊತೆ ವ್ಲಾಗಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ರಾಯರೇ ಕಾರಣ. ಯಾಕಂದರೆ ಅಷ್ಟು ಧೈರ್ಯ ತುಂಬಿ
ಗಂಡ ಡೆತ್ ಆದ 5 ತಿಂಗಳಿಗೆ ನಾನು ಯೂಟ್ಯೂಬ್ ಮಾಡಿ ಇವತ್ತು ಯೂಟ್ಯೂಬಲ್ಲಿ ನಿಮ್ಮ ಸಪೋರ್ಟ್ನ ಗಳಿಸ್ತೀನಿ ಅಂದರೆ ಅದಕ್ಕೆ ರಾಯರೇ ಕಾರಣ. ರಾಯರು ನನ್ನ ಜೊತೆಲಿದ್ದಾರೆ. ಬಟ್ ಗೈಸ್ ಏನಕ್ಕೇನು ಗೊತ್ತಿಲ್ಲ, ಪೂಜೆ ಮಾಡೋಕ್ಕಂತೂ ಮನಸ್ಸು ಬರ್ತಾ ಇಲ್ಲ. ಸೊ ಅದು ಯಾವತ್ತಾದರೂ ಒಂದಿನ ನನಗೆ ಮನಸ್ಸು ಬಂದಾಗ ಅದನ್ನು ಗುರುವಾರನೂ ಕೂಡ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಗುರುವಾರ. ಸೊ ಇದನ್ನು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನ್ನಿಸ್ತು ಗೈಸ್. ನೀವು ನಂಬಿ ರಾಯರು ಕೈ ಬಿಡಲ್ಲ. ಸೊ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಗೈಸ್. ಬಾಯ್.